ಹುಡುಗಿ ಅನ್ಕೊಂಡ್ರ, ಹುಡುಗಿ ಅಲ್ಲ ರೀ, ನಮಗೆಲ್ಲ ಹುಡುಗಿ. ಈ ಸಿಂಗಲ್ಸ್ಗಳ್ದು ಇದೊಂದೇ ಮೇನ್ ಪ್ರಾಬ್ಲಮ್ ಇದೆ ನೋಡಿ. ಇವ್ರನ್ನ ನೋಡಿ ಹೊಟ್ಟೆ ಹುಡ್ಕೊತಿರ್ತೀವಿ, ಎಲ್ಲಾದ್ರೂ ಹೋದ್ರೆ ಭಾಳ ಬೇಜಾರಾಗ್ತಿರ್ತೀವಿ. ಎಲ್ಲ ಸಮ್ ಟೈಮ್ ಖುಷಿಯಾಗಿದ್ರು ಒಂದೊಂದು ಸಲ ಭಾಳ ಮನಸ್ಸಿಗೆ ಅಗಾಧವಾದ ನೋವಿರುತ್ತೆ. ಕಷ್ಟ ನಮ್ಮದು. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸುಮಾರು ಜನ, ಈ ಸಿಂಗರ್ಸ್ಗಳು, ಈ ಗಿಟಾರ್ ಪ್ಲೇಯರ್ಸು ಎಲ್ಲ ಎಷ್ಟು ಜನ ಹುಡುಗಿರು ಮೆಸೇಜ್ ಮಾಡ್ತಿರ್ತಾರೆ ಅವ್ರಿಗೆ. ನಾವು ಲಕ್ಷಾಂತರ ರೂಪಾಯಿ ಎಲ್ಲ ಮ್ಯಾಕ್ ತಗೊಂಡು, ಇನ್ಸ್ಟ್ರೂಮೆಂಟ್ ತಗೊಂಡು, ಸ್ಟಾನ್ಸ್ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓದಿ ಹಿಂದೆ ಎಷ್ಟು ಚೆನ್ನಾಗಿ ಮುಗಿಸಿದ್ರು ನಾವು ನೋ ಕ್ರೆಡಿಟ್ಸ್. ಭಾಳ ಕಷ್ಟ ರೀ, ಭಾಳ ಬೇಜಾರಾಗುತ್ತೆ. ಬಟ್ ಏನು ಮಾಡೋಂಗಿಲ್ಲ, ಪರಿಸ್ಥಿತಿ ನಮ್ಮ ಮನೆ ಬರೋ ಎಲ್ಲಿದೆ ಗೊತ್ತಿಲ್ಲ. ಆದರೂ ಹೋಗ್ತಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿನಿ. ಇವತ್ತು ಒಂದು 800 ರೂಪಾಯಿ ಖರ್ಚು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಗ್ಲಾಸ್ ಅಂತೆ ನಮ್ಮ ಮಕ್ಕಳಿಗೆ 2 ಸಲ ಫೋನ್ ಮಾಡಿ 500 ರೂಪಾಯಿ ಕಳಿಸು, 500 ರೂಪಾಯಿ ಕಳಿಸು ಅಂತೇಳಿ ಭಾಳ ಟಾರ್ಚರ್ ಮಾಡಿದ್ದೀನಿ. ಅದೆಷ್ಟು ಬೇಜಾರಾಗಿರ್ತಾಳೋ ನಮ್ಮ ಮಕ್ಕಳು ಗೊತ್ತಿಲ್ಲ. ಅದ್ರಲ್ಲೂ ಬೇರೆ ಒಂದು ಪಾಯಿಂಟ್ ಇದೆ, ಏನು ಕಾಲೇಜು ಅಂತ ಒಂದು ಭಯ ಇದೆ. ಸಿಂಗಲ್ ಅಂತ ಇದರಲ್ಲಿ 10th ಓದ್ಬೇಕಾದ್ರೆ ಚೆನ್ನಾಗಿತ್ತು, ಸಿಂಗಲ್ಲು ಅಂತೆಲ್ಲ ಇಂಗ್ಲೀಷಲ್ಲಿ ಓದ್ಬೇಕಾದ್ರೆ ಚೆನ್ನಾಗಿತ್ತು. ಆ ಪದದ ಅರ್ಥ ಇವಾಗ ಗೊತ್ತಾಗ್ತಾಯಿದ್ದು ಕಣ್ರಿ ನಮಗೆ. ಸಿಂಗಲ್ ಅಂದರೆ ಎಷ್ಟು ಕಷ್ಟ ಅಂತೇಳಿ. ಅವಾಗೇನೋ ಬರೆದು ಬಿಡ್ತಿದ್ವಿ ಸಿಂಗಲ್ ಅಂತ ಹೇಳ್ಬಿಟ್ಟು. ಸಿಂಗಲ್ ಎಲ್ಲ ಇಂಗ್ಲೀಷ್ ಗ್ರಾಮರಲ್ಲೆಲ್ಲ ಚೆನ್ನಾಗಿ ಓದೋಕ್ಕೆ ಚೆನ್ನಾಗಿತ್ತು. ಬಟ್ ಇವಾಗ ಭಾಳ ಹೋಗುತ್ತೆ. ಸಿಂಗಲ್ ಅಂದ್ಬಿಟ್ರೆ ಭಾಳ ಕಷ್ಟ. ಎಷ್ಟು ದುಡಿದ್ರು ಮನಿ ಕಮಿಟ್ಮೆಂಟ್ಸ್, ಅದು ಇದು ಏನಾದರೂ ಬರ್ತಾನೆ ಇದ್ದಾವೆ. ಸಾಲ ಮಾಡಿರ್ತೀವಿ, ದುಡಿದಿಲ್ಲ ಆ ಸಾಲ ತೀರ್ಸೋಕ್ಕೆ, ಮತ್ತೆ ಏನಕ್ಕಾದ್ರು ಬೇಕಾದ್ರೆ ಸಾಲ. ಹೆಣ್ಮಕ್ಳು ಕಷ್ಟ. ತಿಂಗಳಿಗೆ 70,000 ದುಡ್ಡು, 70,000 ದಿಕ್ಕಿಗೆ ಹೋಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಪೇರೆಂಟ್ಸು, ನನ್ನ ಮಗಳು ಗಂಡ ಇಂಜಿನಿಯರು, ನನ್ನ ಮಗಳು ಗಂಡ ಡಾಕ್ಟರು, ನನ್ನ ಮಗಳು ಗಂಡ US ಅಲ್ಲಿದ್ದಾರೆ. ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ದು ಪ್ರಭಾವದಿಂದ ಕಷ್ಟ. ಎಲ್ಲ ಮ್ಯೂಸಿಷಿಯನ್ಸ್ಗಳಂದರೆ ನೋಡ್ತಾರೆ, ಖುಷಿ ಪಡ್ತಾರೆ, ವಾ ಸೂಪರ್, ಏನು ಸಖತ್ತಾಗಿ ನುಡಿಸ್ತಾನೆ ಹುಡುಗ, ಏನು ಸಖತ್ತಾಗಿ ಆಡ್ತಾವು. ಸಿಂಗರ್ಸ್ದೆಲ್ಲ ಬರೋದೇ ಇಲ್ಲ. ಎಲ್ಲ ನಮ್ಮ ಲಿಸ್ಟಿಗೆಲ್ಲ ಸಿಂಗರ್ಸ್ ಬರಲ್ಲ. ಅವ್ರಿಗೆ ಆಡ್ಬೇಕಾದ್ರೆ ಕಚ್ಚಕ್ಕೆ ಬಿಡ್ತಾರೆ ಅವರೆಲ್ಲ. ನಮ್ಮದು ಮ್ಯೂಸಿಷಿಯನ್ಸ್ದು ಏನು ಸಖತ್ತಾಗಿ ನುಡಿಸ್ತಾನೆ ಹುಡುಗ, ಏನು ಫಿಂಗರಿಂಗು ಎಲ್ಲ ಸಖತ್ತಾಗಿ ಖುಷಿ ಪಡ್ತಾರೆ. ಅಷ್ಟೇ ನಮ್ಮ ಜೀವನ, ಖುಷಿ ಪಡ್ತಾರೆ, ನಾವು ಖುಷಿ ಪಡ್ತೀವಿ. ಪ್ಯಾಕ್ ಮಾಡ್ಕೊಬಿಟ್ಟು ಇನ್ಸ್ಟ್ರೂಮೆಂಟ್ನೆಲ್ಲ ನೀಟಾಗಿ ಜೋಡಿಸ್ಕೊಬಿಟ್ಟು, ಶೋ ಮುಗಿದ್ಮೇಲೆ ಅರ್ಧ ಗಂಟೆ ಲೇಟ್ ಪ್ಯಾಕಿಂಗ್ಗೆ ಪ್ಯಾಕ್ ಮಾಡ್ಕೊಬಿಟ್ಟು ಇನ್ಸ್ಟ್ರೂಮೆಂಟ್ನೆಲ್ಲ ಕ್ಯಾರಿ ಮಾಡಿ ಬಸ್ಸಲ್ಲೆಲ್ಲ ಬರಬೇಕು. ಕಷ್ಟ ನಮ್ಮ ಜೀವನ, ಏನು ಮಾಡೋಕ್ಕಾಗಲ್ಲ.